ನಮಸ್ಕಾರ ವೀಕ್ಷಕರೇ, ಇವತ್ತು 4 ಕಂಪ್ನಿಗಳನ್ನ ನೋಡೋಣ. 4 ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ, ಈಗ ಆಲ್ರೆಡಿ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ. ಮುಂದೆ ಕೂಡ ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ, ಅದಕ್ಕೆ ಹಾಕಿರೋದೇನು ಬಂಪರ್ ಲಾಟ್ರಿ ಶೇರ್ಗಳು ಅಂತೇಳಿ. ಸೊ ಈ ಥರ ಬಂಪರ್ ಏನು ಲಾಟ್ರಿ ಥರನೇ ಅವ್ರಿಗಾಗಲೇ ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ. ಮುಂದೆನೂ ಕೂಡ ಒಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿಗಳು. ಅದಕ್ಕಿಂತ ಮುಂಚೆ ನೋಡಿ, ನಮ್ಮ ಅಂದರೆ ಅಕೌಂಟ್ ಮಾಡಿರ್ತಕ್ಕಂಥ ಫಸ್ಟು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಬೇಸಿಕ್ ಡಿಮ್ಯಾಟ್ ಅಕೌಂಟ್. ಸೊ ಡಿಮ್ಯಾಟ್ ಅಕೌಂಟ್ ಒಂದು ಒಳ್ಳೆಯ ಅಕೌಂಟನ್ನು ಮಾಡ್ಕೊಳ್ಳಿ. ಪ್ರೀಮಿಯರ್ ಎನರ್ಜಿ ಅಂತೇಳಿ ರೀಸೆಂಟಾಗಿ ಒಂದು IPO ಲಾಂಚ್ ಆಗಿತ್ತು. ತುಂಬ ಜನರಿಗೆ ಇದು IPO ಅಲರ್ಟ್ ಆಗಿದೆ. ಸೊ ಓಪನಿಂಗ್ಗೆ 86-85% ಪ್ರಾಫಿಟ್. ಸೊ ಇವತ್ತು ಈಗ ಅರೌಂಡ್ 1000 ರೂಪೀಸ್ ಟ್ರೇಡ್ ಮಾಡ್ತಿದೆ. ಒಳ್ಳೆಯ ಓಪನಿಂಗ್ ಪ್ರಾಫಿಟನ್ನು ಕೊಟ್ಟಿದೆ. ಹಾಗಾಗಿ ತುಂಬ ಜನ ಕಂಪ್ಲೇಂಟ್ಸ್ ಏನಪ್ಪ ಅಂದರೆ IPOs ಅಲರ್ಟ್ ಆಗಲ್ಲ ಅಂತೇಳಿ. ಹಾಗಾಗಿ ಹೌದು, ಖಂಡಿತವಾಗಿಯೂ IPOs ಅಷ್ಟು ಸುಲಭ ಈಸಿಯಾಗಿ ಒಳ್ಳೆ IPOs ಅಲರ್ಟ್ ಆಗಲ್ಲ. ಹಾಗೆ ನೀವು ಫಸ್ಟು ಒಳ್ಳೆಯ ಅಕೌಂಟನ್ನು ಓಪನ್ ಮಾಡ್ಕೊಳ್ರಿ. ಸ್ಟಾಕ್ ಮಾರ್ಕೆಟಲ್ಲಿ ಅದು ತುಂಬ ಇಂಪಾರ್ಟೆಂಟು. ಡಿಸ್ಕ್ರಿಪ್ಷನಲ್ಲಿ ಕೂಡ ಅಕೌಂಟ್ ಓಪನಿಂಗ್ ಲಿಂಕನ್ನು ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಒಳ್ಳೆಯ ಅಕೌಂಟನ್ನು ಓಪನಿಂಗ್ ಮಾಡಿ, ಮತ್ತು ನಿಮ್ಗೆ ಯಾವುದೇ ಗೈಡೆನ್ಸ್ ಬೇಕು, ಏನೇ ಬೇಕಿದ್ರು ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಿಯೂ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ನೀವು ಈ ಥರ ಒಳ್ಳೊಳ್ಳೆ IPOsಲ್ಲಿ ಏನು ದುಡ್ಡು ಮಾಡ್ತಾ ಹೋಗಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಂಪ್ನಿನೇ ನಾನೇನು ಹೇಳಿದ್ನಲ್ಲ, ಈಗ ಒಳ್ಳೆ ಡಿಮ್ಯಾಟ್ ಅಕೌಂಟ್ ಇರಬೇಕಂತೇಳಿ. ಹಾಗಾಗಿ ಇದು ಒಂದು ಡಿಮ್ಯಾಟ್ ಸಂಬಂಧಪಟ್ಟಂಥದ್ದು IIFL ಸೆಕ್ಯೂರಿಟೀಸ್ ಅಂತೇಳಿ. ಈ ನಡುವೆ IIFL ತುಂಬ ಒಳ್ಳೆಯ ಸದ್ದನ್ನು, ತುಂಬ ಹೆಸರನ್ನು ಆಲ್ರೆಡಿ ಇದು ಒಳ್ಳೆಯ ಇದರಲ್ಲಿ ಏನು IIFL ಫೈನಾನ್ಸು, ಗೋಲ್ಡ್ ಲೋನು ಎಲ್ಲ ಸೆಗ್ಮೆಂಟಲ್ಲೂ ಇದ್ದಾರೆ. ಈಗ ಡಿಮ್ಯಾಟ್ ಇದರಲ್ಲೂ ಕೂಡ ಸೆಕ್ಯೂರಿಟೀಸಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಮುಂಚೂಣಿಗೆ ಬರ್ತಾ ಇದೆ. ಮತ್ತು ಒಂದು ಇದ್ರ ಪ್ರಕಾರ ಈಗ ಅಟ್ಲೀಸ್ಟ್ ಏನು ಟಾಪ್ 3ನಲ್ಲಿ ಇದು ಕೂಡ ನೆಕ್ಸ್ಟ್ 2 ಇಯರ್ಸಲ್ಲಿ ಟಾಪ್ 3 ಬ್ರೋಕರೇಜಸ್ ಫರ್ಮಲ್ಲಿ IIFL ಕೂಡ ಸೇರುತ್ತೆ ಅಂತ ಒಂದು ಪ್ರೊಡಿಕ್ಷನ್ಸ್ ಕೂಡ ಆಗಿದೆ. ಸೊ ಇವ್ರದ್ದಾದಂಥ ವೆಲ್ತ್ ಮ್ಯಾನೇಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಅದೇ IIFL ಸೆಕ್ಯೂರಿಟೀಸ್ ಫಸ್ಟ್ನೇ ಕಂಪ್ನಿ. ಅದರದ್ದು ಫೈನಾನ್ಷಿಯಲ್ಸ್ ನೋಡಿದ್ರೆ ಈಗ ಮಾರ್ಚ್ 2024 2200 ಕೋಟಿ ಇದೆ. ಲಾಸ್ಟ್ 2018 933 ಕ್ರೋರ್ಸ್ ಇತ್ತು. ಸೊ 3-5-6 ಇಯರ್ಸಲ್ಲಿ 900 ಕ್ರೋರ್ಸಿಂದ 2200 ಕ್ರೋರ್ಸ್ವರೆಗೂ, ಅಂದರೆ ಒಂದು ಒಳ್ಳೆಯ ಸೇಲ್ಸಲ್ಲಿ ನೀವು ಇಂಪ್ರೂವ್ಮೆಂಟನ್ನು ನೋಡ್ತಾ ಇದ್ದೀರಿ. ಅಂದರೆ ವರ್ಷಕ್ಕೂ ಸೆಕ್ಯೂರಿಟೀಸ್ IIFL ಸೆಕ್ಯೂರಿಟೀಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದು ನೀವು ಡಿಮ್ಯಾಟ್ ಇದರಲ್ಲಿ ಕೂಡ ಅದು ಗೊತ್ತಾಗುತ್ತೆ. ಸೊ ಒಳ್ಳೆಯ ನೆಟ್ ಪ್ರಾಫಿಟ್ ಇವ್ರದ್ದು ಮೇಂಟೈನ್ ಮಾಡ್ತಾರೆ. OPM ಕೂಡ ನೆಟ್ ಪ್ರಾಫಿಟ್ ನೋಡಿ ಈ ಸರಿ 513 ಕ್ರೋರ್ಸು. ಸೊ ಲಾಸ್ಟ್ 2018ದಲ್ಲಿ 181 ಕ್ರೋರ್ಸ್ ಇತ್ತು. 181 ಕ್ರೋರ್ಸಿಂದ 513 ಕ್ರೋರ್ಸು. ಸೊ ಎರಡು ನೀವು ನೋಡ್ತಾ ಹೋಯ್ತು ಅಂತಂದರೆ ಸೇಲ್ಸು, ನೆಟ್ ಪ್ರಾಫಿಟ್ ಎರಡೂ ಇಂಪ್ರೂವ್ಮೆಂಟನ್ನು ನೋಡ್ತಾ ಇದ್ದೀರಾ. ಹಾಗಾಗಿ ಒಳ್ಳೆಯ ಫೈನಾನ್ಷಿಯಲ್ಸನ್ನು ಇದು ಮೇಂಟೈನ್ ಮಾಡ್ತಾ ಇದೆ. ಆಮೇಲೆ ಕಂಪ್ನಿ ನೀವು ನೋಡ್ತಾ ಹೋಯ್ತಂದರೆ ದೊಡ್ಡ ಒಂದು ಏನು ಕಂಪ್ನಿ ಇದು, ಇನ್ಕಾರ್ಪೊರೇಟೆಡ್ ಇನ್ 1996, 1996ರಿಂದ ಇದೆ ಇದು. ಆಸ್ ಎ ಬ್ರೋಕಿಂಗ್ ಆರ್ಮ್ ಆಫ್ ದ IIFL ಗ್ರೂಪ್. IIFL Securities Limited provides retail and institutional equities, financial products distribution, commodity broking, currency broking, investment broking, financial planning and wealth management services to retail and corporates. ಸೊ ಇದು ವೆಲ್ತ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಈ ವೆಲ್ತ್ ಮ್ಯಾನೇಜ್ಮೆಂಟಲ್ಲಿ IIFLನವ್ರದ್ದು ಒಂದು ದೊಡ್ಡ ಸಿಕ್ಕಾಬಿಟ್ಟೆ ಇವ್ರದ್ದು ಫಂಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟಕ್ಕೆ ಇದು ಇದೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ದೊಡ್ಡ ಕಂಪ್ನಿ, ದೊಡ್ಡ ಗ್ರೂಪು IIFL ಗ್ರೂಪು. ಇದನ್ನು ನೀವು ರ್ಯಾಡರಲ್ಲಿ ಇಟ್ಕೊಳ್ಳಿ. ಈ ಸ್ಟಾಕ್ ಬಗ್ಗೆ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ. ಎರಡನೇದು KEC ಇಂಟರ್ನ್ಯಾಷನಲ್. ಮಾರ್ಚ್ 2024 ನೀವು ಅದರ ಸೇಲ್ಸ್ ನೋಡಿದ್ರೆ 19,914 ಕ್ರೋರ್ಸ್ ಇದೆ. 2016 ಇಟ್ ವಾಸ್ 8,500 ಕ್ರೋರ್ಸ್. 2016 to 2024 8,500 ಕೋಟಿಯಿಂದ 19,900, ನಿಯರ್ಲಿ 20,000 ಕ್ರೋರ್ಸ್. ಸೊ ನೀವು ಒಂದು ಒಳ್ಳೆಯ 8,000 to 20,000 ಕ್ರೋರ್ಸ್ ಅಂದರೆ ಒಂದು ಒಳ್ಳೆಯ ಇಂಪ್ರೂವ್ಮೆಂಟು ಸೇಲ್ಸಲ್ಲಿ. ಇದರದ್ದು OPM ಕೂಡ ಚೆನ್ನಾಗಿದೆ, ಪರವಾಗಿಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ. ಆ್ಯಾವ್ರೇಜ್ ಆಫ್ 10%. ನೆಟ್ ಪ್ರಾಫಿಟ್ ನೋಡ್ತಂದ್ರೆ ಈ ಸರಿ 347 ಕ್ರೋರ್ಸ್ ಇದೆ. ಸೊ ಲಾಸ್ಟ್ 2016 148 ಕ್ರೋರ್ಸ್, 148 to 350 ಕ್ರೋರ್ಸು. ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಸೇಲ್ಸು ಮತ್ತು ನೆಟ್ ಪ್ರಾಫಿಟ್ ಎರಡರಲ್ಲೂ ಕೂಡ ಲಾಂಗ್ ಟರ್ಮಲ್ಲಿ ನೋಡ್ತಾ ಇದ್ದರೆ ಒಂದು ಒಳ್ಳೆಯ ಗ್ರೋತನ್ನು ನೀವು ಕಾಣ್ತಾ ಇದ್ದೀವಿ ಈ ಕಂಪ್ನಿಯಲ್ಲಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಇರ್ತಕ್ಕಂಥ ಆರ್ಡ್ರ್ ಬುಕ್ಸ್ ನೀವು ನೋಡಿದ್ರೆ ತುಂಬ ಒಳ್ಳೆಯ ಆರ್ಡ್ರ್ ಬುಕ್ಸ್ ಇದೆ. ಇನ್ ಫ್ಯೂಚರಿಗೆ ಕೂಡ ತುಂಬ ಒಳ್ಳೆಯ ಆರ್ಡರ್ಸ್ ಇದ್ದಾವೆ. ಸೊ KEC ಇಂಟರ್ನ್ಯಾಷನಲ್ ಇಸ್ ಅ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ EPC ಮೇಜರ್. It has presence in the verticals of power transmission and distribution, railways, civil, urban infrastructure, solar, oil and gas pipelines and cables. It is the flagship company of the RPG Group. RPG ಗ್ರೂಪಿನ ಫ್ಲಾಗ್ಶಿಪ್ ಕಂಪ್ನಿ ಇದು KEC ಇಂಟರ್ನ್ಯಾಷನಲ್ಲು. ತುಂಬ ಒಳ್ಳೆಯ ಆರ್ಡ್ರ್ ಬುಕ್ ಇದೆ. ಸೊ ಮತ್ತು ಇದೇನು ವರ್ಕ್ ಮಾಡ್ತಿರ್ತಕ್ಕಂಥ ಸೆಕ್ಟರ್ಸ್ ಏನಿದ್ದಾವೆ ಆಲ್ ಆರ್ ಬೂಮಿಂಗ್ ಸೆಕ್ಟರ್ ಫಾರ್ ಅನದರ್ 5 ಇಯರ್ಸು. ಹಾಗಾಗಿ ಇದು ಸ್ಟಾಕಸ್ ತುಂಬ ಫೋಕಸಲ್ಲಿದೆ. ನೀವು ಕೂಡ ಇದನ್ನು ರೆಡರ್ ಇಟ್ಕೊಳ್ಳಿ, ಇದರ ಬಗ್ಗೆ ಸ್ಟಡಿ ಮಾಡಿ. ನಾನು ಕೂಡ ಇದರದ್ದೊಂದು ಡೀಟೇಲ್ ಅನಾಲಿಸಿಸ್ ವಿಡಿಯೋನ ಇಷ್ಟರಲ್ಲೇ ಮುಂದಿನ ದಿನದಲ್ಲಿ ತರ್ತೀನಿ. ಮೂರನೇದು ಪೋಕಣ ಲಿಮಿಟೆಡ್. ಇದರದ್ದು ಮಾರ್ಚ್ 2024 ಸೇಲ್ಸ್ 688 ಕ್ರೋರ್ಸ್ ಇದೆ. 2014 226 to
688 ಅಂದರೆ 2014 to 2024 10 ವರ್ಷ ಸ್ಪ್ಯಾನಲ್ಲಿ ಒಂದು ಒಳ್ಳೆಯ ಗ್ರೋತ್ ಕೂಡ ಆಗಿದೆ ಸೇಲ್ಸು. ಬಟ್ ಇಲ್ಲಿ ನೋಡಿದ್ರೆ ನೀವು 2023ನಲ್ಲಿ 727 ಕ್ರೋರ್ಸ್ ಇತ್ತು. ಸ್ವಲ್ಪ 1 ಇಯರ್ 2 ಇಯರಲ್ಲಿ ಸ್ವಲ್ಪ ಡಿಪ್ ಆಗಿದೆ 650. ಸೊ ಅದ್ರ ಮುಂಚೆ 393, ಅದಾದ ನಂತರ 295 ಅಂದರೆ ಫ್ಲಕ್ಚುಯೇಷನ್ ಈ ಥರ ಸ್ವಲ್ಪ ಆಗಿದೆ. ಬಟ್ ಓವರಾಲಲ್ಲಿ ನೀವು ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನೋಡಿದ್ರೆ ಒಳ್ಳೆಯ ಗ್ರೋತ್ ಇದೆ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಅದರಲ್ಲೂ ತುಂಬ ದೊಡ್ಡ ಇನ್ವೆಸ್ಟರ್ಸ್, ಎಕ್ಸಾಂಪಲ್ ವಿಜಯ್ ಕೆಡಿ ಅಂತವ್ರು ಏನು ಹೇಳ್ತಿರ್ತಾರೆ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಬೇಕಂತಂದರೆ ಫಸ್ಟ್ ಕರೇಜ್ ಇರಬೇಕು, ನೆಕ್ಸ್ಟು ಕನ್ವಿಕ್ಷನ್ನು, ಸೊ ಅದಾದ ನಂತರ ಪೇಷನ್ಸ್ ಈಸ್ ದ ಕೀ ರೋಲ್. ಅಂದರೆ ನೀವು ಎಷ್ಟು ಪೇಷನ್ಸ್ ಅಂದರೆ ನಿಮಗೆ ಒಂದು ಕಂಪ್ನಿಯ ಬಗ್ಗೆ ಒಂದು ಒಳ್ಳೆ ಕನ್ವಿಕ್ಷನ್ ಇದೆ, ಫೈನಾನ್ಷಿಯಲ್ಸು ಎಲ್ಲ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಚೆನ್ನಾಗಿದೆ ಅಂದರೆ ಲಾಸ್ಟಿಗೆ ಬೇಕಾಗಿರ್ತಕ್ಕಂಥದ್ದು ಪೇಷನ್ಸ್. ಸೊ ಈ ಥರ ಫ್ಲಕ್ಚುಯೇಷನ್ ಆಗಿರುತ್ತೆ. ಎಲ್ಲೋ ನಾವು ಇದು ಏನು ತುಂಬ ಕಡಿಮೆ ಆಯ್ತಪ್ಪ ಆಯ್ತು ಸರಿ ರಿಸಲ್ಟು ಅಂತೇಳಿ ಆ ವರ್ಷ ಕೊಟ್ಟಿರ್ತೀವಿ, ನೆಕ್ಸ್ಟ್ ಇಯರ್ ಈ ಥರ ಫುಲ್ಲು ಬೂಮ್ ಆದಾಗ ಅದು ಸ್ಟಾಕ್ ಪ್ರೈಸ್ ಎಲ್ಲಿಂದ ಎಲ್ಲಿಗೆ ಹೋಗಿರುತ್ತೆ. ಹಾಗಾಗಿ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟು. ಬಟ್ ಓವರಾಲ್ ಆಗಿ ನೀವು ಒಂದು ಲಾಂಗ್ ಪೀರಿಯಡಲ್ಲಿ ನೋಡಿದರೆ ಒಳ್ಳೆಯ ಇಂಪ್ರೂವ್ಮೆಂಟ್ ಇದೆ ಸೇಲ್ಸಲ್ಲಿ. ಒಳ್ಳೆಯ OPM ಕೂಡ ಇದೆ ಅವ್ರದ್ದು. ನೆಟ್ ಪ್ರಾಫಿಟ್ ನೋಡಿದ್ರೆ 12 ಕೋಟಿ ಇತ್ತು ಅವಾಗ, ಈಗ 87-90 ಕೋಟಿ ಹತ್ತಿರ ತನಕ ನೆಟ್ ಪ್ರಾಫಿಟ್ಟು. ಸೊ ಒಂದು ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ಟಿಂಗಲ್ಲಿ ಯಾವುದೇ ಗ್ರೋತ್ ಇದರಲ್ಲಿ ನೀವು ನೋಡಿದ್ರೆ ಅವ್ರದ್ದು ನೆಟ್ ಪ್ರಾಫಿಟ್ ಕಡಿಮೆ ಇರುತ್ತೆ. ಯಾಕಂದರೆ ಅವರು ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ, ಒಂದು ಸ್ಟೆಬಿಲೈಸ್ ಆಗಬೇಕಾಗಿರುತ್ತೆ. ಸ್ಟೆಬಿಲೈಸ್ ಆದಮೇಲೆ ಅವ್ರದ್ದು OPM ಜಾಸ್ತಿ ಆಗ್ತಾ ನೆಟ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಗ್ರೋತ್ ಕಂಪ್ನಿಗಳನ್ನು ಒಳ್ಳೆಯ ಸ್ಟೇಜಲ್ಲಿ ಹಿಡಿದ್ರೆ ಖಂಡಿತವಾಗ ಅದು ಗ್ರೋತ್ ಆಯ್ತು ಅಂದರೆ ನಿಮಗೆ ಅದರಂಥ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಕಂಪ್ನಿನೂ ಮಾಡಿಕೊಡಲ್ಲ. ಹಾಗಾಗಿ ಒಂದು ಆ ಥರ ಹಿಡಿಯತಕ್ಕಂಥದ್ದು ಭಾಳ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ಪೋಕರ್ಣ ಎಸ್ಟಾಬ್ಲಿಷ್ಡ್ ದಿರ್ ಗ್ರಾನೈಟ್ ಬಿಸ್ನೆಸ್ ಇನ್ 1991. ಸೊ ಇದು ಗ್ರಾನೈಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಪೋಕರ್ಣ. ದೇರ್ ಪ್ರಾಡಕ್ಟ್ಸ್ ಟುಡೇ ಆರ್ ರಿನೋಡ್ ಫಾರ್ ಇಟ್ಸ್ ಕ್ವಾಲಿಟಿ, ಯೂನಿಕ್ನೆಸ್, ಡಿಸೈನ್ ಆ್ಯಂಡ್ ವೇರಿಯೇಷನ್. ದೇರ್ ಸ್ಟೇಟ್ ಆಫ್ ದ ಆರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಆರ್ equipped with specialized ಬ್ರೆಂಟ್ ಸ್ಟೋನ್ ಟೆಕ್ನಾಲಜಿ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಕ್ವಾಡ್ ಸರ್ಫೇಸಸ್ಸು. ಇವ್ರದ್ದು ಸ್ಟ್ಯಾನ್ಜಾ ಅಂತ ಒಂದು ಬ್ರ್ಯಾಂಡ್ ಕೂಡ ತುಂಬ ಒಳ್ಳೆಯ ಬ್ರ್ಯಾಂಡ್ ಇದೆ. ಸೊ ಹಾಗಾಗಿ ಇದು ಒಂಥರ ಡಿಫ್ರೆಂಟ್ ಸೆಕ್ಟರ್ ಇರ್ತಕ್ಕಂಥ ಕಂಪ್ನಿ ಇದು. ಖಂಡಿತವಾಗಿ ಈ ಸ್ಟಾಕನ್ನು ನೀವು ಫೋಕಸಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಒಂದು ಒಳ್ಳೆ ಸ್ಟಡಿ ಮಾಡಿ. ನಾನು ಕೂಡ ಒಂದು ಡೀಟೇಲ್ ಅನಾಲಿಸಿಸ್ ವಿಡಿಯೋನ ಮಾಡ್ತೀನಿ. ಇವತ್ತಿನ ವಿಡಿಯೋ ಕೊನೆ ಕಂಪ್ನಿ ರಾಧಿಕಾ ಜಿವೆಲ್ ಟೆಕ್. ಇದ್ರದ್ದು 2024ಅಲ್ಲಿ 544 ಕ್ರೋರ್ಸ್ ಸೇಲ್ಸ್ ಇದೆ. 2015ನಲ್ಲಿ 133 ಕ್ರೋರ್ಸ್ ಇತ್ತು. ಸೊ 133 to 544. ಸೊ ಒಂದು ಒಳ್ಳೆಯ ಗ್ರೋತ್ ಇದೆ ಸೇಲ್ಸಲ್ಲಿ. ಒಳ್ಳೆಯ ಆಪ್ರೇಟಿಂಗ್ ಪ್ರಾಫಿಟ್ನೂ ನೋಡ್ಬೋದು. OPM ಸೊ ಮುಂಚೆ ಎಲ್ಲ ಕಡಿಮೆ ಇದ್ದಿತ್ತು, ಈಗ 13-14% ಅಂದರೆ 7% to 13% OPM ಕೂಡ ಇನ್ಕ್ರೀಸ್ ಆಗಿದೆ. ಹಾಗಾಗಿ ನೀವು ನೆಟ್ ಪ್ರಾಫಿಟನ್ನು ನೋಡ್ತಾ ಇದ್ದೀರಿ, ಅವಾಗ ಬರೀ 3, 9, 10 ಕೋಟಿ ಇದ್ದಂಥದ್ದು ಈಗ 30-50 ಕೋಟಿ ತನಕನೂ ಬಂದಿದೆ. ಸೊ ಒಳ್ಳೆಯ ನೆಟ್ ಪ್ರಾಫಿಟ್ಟು. ಒಂದಷ್ಟು ಅಲ್ಲೆಲ್ಲ ಡಿವಿಡೆಂಡ್ ಕೂಡ ಇವರು ಕೊಟ್ಟಿದ್ದಾರೆ. ಸೊ ರಾಧಿಕಾ ಜಿವೆಲ್ ಟೆಕ್ಕು ಒಂದು ಒಳ್ಳೆಯ ಫೈನಾನ್ಷಿಯಲ್ ರೆಕಾರ್ಡ್ಸನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಇಂಟ್ರೆಸ್ಟಿಂಗ್ ಕಂಪ್ನಿ ಅನಿಸ್ತಾ ಇದೆ. ಇದನ್ನು ಕೂಡ ನಾನು ಒಂದು ಡಿಟೇಲ್ ಅನಾಲಿಸಿಸ್ ವಿಡಿಯೋ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನೀವು ಕೂಡ ಈ ಸ್ಟಾಕ್ ಬಗ್ಗೆ ಒಂದು ರ್ಯಾಡಲ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ 4 ಕಂಪ್ನಿಗಳನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಸೊ ಅದೇ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಏನಾದರೂ ಒಳ್ಳೆಯ ಡಿಮೆಟ್ ಅಕೌಂಟ್ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಡಿಮೆಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ಲರೂ ಗುಡ್ ಬೈ, ಟೇಕ್ ಕೇರ್.